ಹಾಯ್ ಡಿಯರ್ಸ್, ಗುಡ್ ಈವ್ನಿಂಗ್. ಇದು ಭಾನುವಾರದ ಸಂಜೆ ವಿಡಿಯೋ ಆಗಿರುತ್ತೆ. ನಾನು ಬೆಳಿಗ್ಗೆ ಚರ್ಚಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿ ಬೇಗ ಹೋಗಿದ್ದೆ. ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇಟ್ಟಿದ್ದೀನಿ. ಹಿಟ್ಟೆಲ್ಲ ಹಾಕ್ಸ್ಕೊಬಂದು ಬಾಕ್ಸಲ್ಲಿ ಹಾಕಿದ್ದೆ. ಬಾಕ್ಸೆಲ್ಲ ಒಳಗಡೆ ಇಡಬೇಕಾಗಿತ್ತು. ಇದ್ರೊಳಗಡೆ ಕ್ಲೀನ್ ಮಾಡೋಣ ಅಂತ ಹೇಳಿ ಇಟ್ಟಿರಲಿಲ್ಲ. ಇವಾಗ ನಾನು ಸಂಜೆ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮೊದಲಿಗೆ ಇದೆಲ್ಲ ಎತ್ತಿಡ್ತಾಯಿದ್ದೀನಿ. ಡಿಯರ್ಸ್, ನೀವೇನಾದರೂ ಅಡುಗೆ ಮನೆ ಕಿಚನಲ್ಲಿ ಈ ಥರ ಕಬೋರ್ಡ್ ಮಾಡಿಸೋದಾದರೆ ಬಾಕ್ಸಿಗೆ ಇದರಲ್ಲಿ ಟೈಲ್ಸ್ ಹಾಕ್ಸ್ಕೊಳ್ಳಿ. ನಾನು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿಸಿದ್ದೀನಿ. ನನಗೆ ಮನೆ ಕಟ್ಸ್ಬೇಕಾದ್ರೆ ಗೊತ್ತಾಗಿಲ್ಲ. ನಾನು ಇದರಲ್ಲಿ ಕ್ಲೀನ್ ಮಾಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ಲಕ್ಷ್ಮಣ ರೇಖೆ ಬರೆದಿದ್ದೀನಿ, ಜಿರಳೆ ಬರಬಾರ್ದು ಅಂತೇಳಿ. ಇದ್ರ ಮೇಲೆ ಒಂದು ಕವರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕವರ್ನ ಈ ರೀತಿಯಾಗಿ ನೆಲಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಬಾಕ್ಸ್ ಇಟ್ಕೊಳ್ತಾ ಇದ್ದೀನಿ. ಬಾಕ್ಸ್ ಇಟ್ಟೆ. ಇದರಲ್ಲಿ ರಾಗಿ ಹಿಟ್ಟಿದೆ, ಇದರಲ್ಲಿ ಗೋಧಿ ಹಿಟ್ಟಿತ್ತು, ಖಾಲಿಯಾಗಿದೆ. ನಾನು ಅದನ್ನು ತೊಳೆದು ಒಳಗಡೆ ಎತ್ತಿಟ್ಟಿದ್ದೀನಿ. ಎಣ್ಣೆ ಕ್ಯಾನು ನಾನು ಅಲ್ಲೇ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ನಾನು ಯೂಸ್ ಮಾಡಲಿಕ್ಕೆ ಬಾಟ್ಲಿಗೆ ಹಾಕ್ಕೊಳ್ತೀನಿ, ಮಿಕ್ಕದನ್ನು ಬಾಟ್ಲಲ್ಲಿ ಸೇವ್ ಮಾಡಿ ಇಟ್ಕೊಳ್ತೀನಿ. ಮತ್ತೊಂದು ಬಾಕ್ಸಲ್ಲಿ ಈ ಕಡೆ ಸೊಸೈಟಿ ರೈಸ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅಂಗಡಿ ಅಕ್ಕಿ ಇದೆ. ಇದರಲ್ಲಿ ಮೆಣಸಿನ್ಕಾಯಿ, ಅದರಲ್ಲಿ ಸಂಡಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕೆಳಗಡೆ ಇದ್ದಿರೋ ಬಾಕ್ಸ್ನೆಲ್ಲ ಒಳಗಡೆ ಕಬೋರ್ಡಲ್ಲಿ ಇಟ್ಟಾಯಿತು. ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೆಗೆದಿಟ್ಟು ಬಾಕ್ಸ್ ಎಲ್ಲ ತೆಗೆದಿಟ್ಟಾದಮೇಲೆ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆಯಲ್ಲಿ ರುಬ್ಬಕ್ಕೆ ಅಂತ ಕಲ್ಲು ಹಾಕ್ಸ್ಕೊಂಡಿದ್ದೀನಿ, ರುಬ್ಬ ಕಲ್ಲು. ಅದನ್ನು ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಕಸ ಗುಡಿಸಿದ್ದಾಯಿತು. ಈ ಕಲ್ಲು ಹತ್ರ ಗಲೀಜಿದೆ, ಇದನ್ನು ತೊಳೆದು ಒರೆಸಿ ಕ್ಲೋಸ್ ಮಾಡ್ತೀನಿ. ಕಲ್ಲು ತೊಳೆದಿದ್ದಾಯಿತು. ಇಷ್ಟು ಗಲೀಜು ಬಂದಿದೆ. ಇದನ್ನು ಡ್ರೈ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಹಾಗೆ ಕ್ಲೋಸ್ ಮಾಡ್ತೀನಿ. ಕಲ್ಲು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಆರಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಡ್ರೈ ಆಗಿ ತ್ಯಾವ ಇದೆ ಅಂತ ಹೇಳಿ. ಇದು ಆರೋದ್ರಲ್ಲಿ ಸ್ವಲ್ಪ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಡುಗೆ ಮಾಡಲಿಕ್ಕೆ. ಸ್ಟವ್ ಎಲ್ಲ ಗಲೀಜಾಗಿದೆ, ಸೆಲ್ಫೆಲ್ಲ ಗಲೀಜಾಗಿದೆ. ಸೆಲ್ಫ್ ಅರ್ಧಕ್ಕೆ ತೊಳೆದ್ರೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಓವೆನ್ ಅದೆಲ್ಲ ಕೆಳಗಡೆ ಇಡಿಸಿ ಪೂರ್ತಿ ಸೆಲ್ಫ್ ಕ್ಲೀನ್ ಮಾಡಿಬಿಡ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ನನಗೆ ಸಮಾಧಾನ, ಇಲ್ಲಾಂದರೆ ಕ್ಲೀನ್ ಅನಿಸಲ್ಲ. ಸೆಲ್ಫೆಲ್ಲ ತೊಳೆದಿದ್ದಾಯಿತು. ಲಾಸ್ಟಿಗೆ ಸಿಂಕ್ ತೊಳ್ಕೊಳ್ತಾ ಇದ್ದೀನಿ. ಇದು ರೆಡಿಮೇಡ್ ಸಿಂಕ್ ಅಲ್ಲ, ಇದು ನಾವೇ ಓನಾಗಿ ಮಾಡಿಸಿರೋವಂಥದ್ದು. ಜಾಯಿಂಟ್ ಕೊಟ್ಟು ದೊಡ್ಡದಾಗಿದೆ. ಸಿಂಕು ಕೂಡ ತೊಳೆದಾಯಿತು. ಈ ಸಿಂಕಲ್ಲಿ ಮತ್ತೆ ನಾನು ಪಾತ್ರೆ ತೊಳೆಯಲ್ಲ. ಒಂದು ಟಬ್ ಇಡ್ತಾಯಿದ್ದೀನಿ. ತೊಳೆಯುವಂಥ ಪಾತ್ರೆನೆಲ್ಲ ಟಬ್ ಒಳಗಡೆ ಹಾಕ್ಕೊಳ್ತೀನಿ. ಸ್ಟವ್ ಕ್ಲೀನ್ ಆಯಿತು. ಓವೆನ್ನು, ಈರುಳ್ಳಿ ಬುಟ್ಟಿ ಎಲ್ಲ ಎತ್ತಿಟ್ಟೆ. ಮತ್ತು ಅಷ್ಟರಲ್ಲಿ ಕಲ್ಲು ಕೂಡ ಡ್ರೈ ಆಗಿ ಆರಿದೆ. ತೇವ ಎಲ್ಲ ಹೋಗಿ ಒಣಗಿದೆ ನೋಡ್ಬೋದು. ಇದಕ್ಕೆ ನಾನೀಗ ಕಲ್ಲೊಳಗಡೆ ಲಕ್ಷ್ಮಣ ರೇಖೆ ಬರಿತಾ ಇದ್ದೀನಿ, ಆತೆ ಬರಬಾರ್ದು ಅಂತ ಹೇಳಿ. ಯಾಕಂದರೆ ಈ ಕಲ್ಲು ನಾನು ಯೂಸ್ ಮಾಡಲ್ಲ, ಕ್ಲೋಸ್ ಮಾಡ್ತೀನಿ. ಅವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ, ನಾನು ಕ್ಲೀನ್ ಮಾಡಬೇಕು ಅನ್ನಿಸ್ದಾಗ. ಇದ್ರ ಮೇಲೆ ಕ್ಲೋಸ್ ಮಾಡುವಂಥ ಕಲ್ಲನ್ನ ಹಿಂದೆಗಡೆ ಡ್ರೈ ಆಗಿದೆ. ಇದು ಸೆಲ್ಫ್ ಕಲ್ಲು. ನಾನು ಇಲ್ಲಿ ಸೆಲ್ಫಿಗೆ ಹಾಕಿದ್ದೀನಲ್ಲ ಆ ಕಲ್ಲು. ಇದ್ರ ಮೇಲೆ ಕ್ಲೋಸ್ ಆಗಿರಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ರೌಂಡಾಗಿ ಕಟ್ ಮಾಡಿಸಿ ಅದ್ರ ಮೇಲೆ ಮುಚ್ಚಿಟ್ಟಿದ್ದೀನಿ. ನೆಲನೂ ಒರೆಸಿದ್ದಾಯಿತು. ಆಲ್ಮೋಸ್ಟ್ ಅಡುಗೆ ಮನೆ ಕ್ಲೀನ್ ಆಯಿತು. ನಾನು ಹೊರಗಡೆ ಬಂದಿದ್ದೀನಿ. ಕುಡಿಯೋ ನೀರಿಗೆ ಬರುತ್ತೆ, ಕುಡಿಯೋ ನೀರು ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳೆದು ಮಕ್ಕಳು ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದ್ರಲ್ಲಿ ಇದನ್ನು ತೊಳೆದು ಬಿಡೋಣ, ಗಲೀಜಾಗಿದೆ, ಮಣ್ಣಿದೆ, ಇಲ್ಲೆಲ್ಲ ಮಣ್ಣಿದೆ. ಅವ್ರು ಬರೋದ್ರೊಳಗಡೆ ಇದನ್ನೆಲ್ಲ ತೊಳೆದು ಬಿಡ್ತೀನಿ, ಹಾರ್ಕೊಬಿಡುತ್ತೆ. ಮಕ್ಕಳಿದ್ದಾಗ ತೊಳೆದ್ರೆ ಮತ್ತೆ ಅದನ್ನು ತುಳಿತಾರೆ, ಗಲೀಜಾಗುತ್ತೆ. ಅವ್ರು ಇಲ್ಲದೆ ಇದ್ದಾಗ ಆಲ್ಮೋಸ್ಟ್ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹೊರಗಡೆ ಎಲ್ಲ ತೊಳೆದೆ. ಇದು ನನ್ನ ಟೈಲರಿಂಗ್ ರೂಮು. ಅಲ್ಲಿ ಹೊರಗಡೆ ತೊಳಿಬೇಕಾದ್ರೆ ಟೈಲರಿಂಗ್ ರೂಮಲ್ಲಿ ನೀರು ಬಂದುಬಿಡುತ್ತೆ. ಅದಕ್ಕೆ ಇದನ್ನು ತೊಳೆದ್ಬಿಡೋಣ ಅಂತ ಬಂದೆ. ಈ ರೂಮಿಗೆ ಬಂದು ಸುಮಾರು ದಿನ ಆಯಿತು. ತುಂಬ ಗಲೀಜಿದೆ, ಬಟ್ಟೆ ಬಂದಿಲ್ಲ. ಅದಕ್ಕೋಸ್ಕರ ಹೊಲಿಲಿಕ್ಕೆ ರೂಮಿಗೆ ನಾನು ಬರಲಿಲ್ಲ. ಈಗ ಬಟ್ಟೆ ಕೊಟ್ಟಿದ್ದಾರೆ.
ಬಟ್ಟೆ ಇದೆ ಹೊಲಿಯೋಂಥದ್ದು. ಈಗ ಕ್ಲೀನ್ ಮಾಡಿಬಿಡ್ತೀನಿ ರೂಮ್ನ. ನಾಳೆ ಬಂದು ಬಟ್ಟೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ತೊಳೆದಿದ್ದಾಯಿತು. ಲೈಟ್ ಆಫ್ ಮಾಡ್ತಾಯಿದ್ದೀನಿ. ಹೊರಗಡೆನೂ ತೊಳೆದಾಯಿತು. ಇಲ್ಲೂ ಹೊರಗಡೆನೂ ತೊಳೆದೆ. ಹೊರಗಡೆನೂ ತೊಳೆದಿದ್ದಾಯಿತು. ನಾನು ತೊಳೆಯೋಂಥ ನೀರು. ನಾನು ಈ ಹೊರಗಡೆ ಏನು ತೊಳಿತೀನೋ ಈ ನೀರೆಲ್ಲ ಗಿಡಕ್ಕೆ ಹೋಗುತ್ತೆ. ಇಲ್ಲಿ ಬದನೆ ಗಿಡ ಇದೆ, ಇಲ್ಲಿ ಮೆಣಸೆ ಗಿಡ ಇದೆ. ಆ ಮೆಣಸೆ ಗಿಡಕ್ಕೆ ಹೋಗುತ್ತೆ. ಯಾವ ನೀರು ವೇಸ್ಟ್ ಆಗೋಲ್ಲ. ಹೊರಗಡೆ ಕ್ಲೀನ್ ಮಾಡಿದ್ದಾಯಿತು. ನಾನು ಅಡುಗೆ ಮನೆಗೆ ಹೋಗ್ತಾಯಿದ್ದೀನಿ ಅಡುಗೆ ಮಾಡಲಿಕ್ಕೆ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ, ಆಫ್ ಆಗಿದೆ. ಇದನ್ನು ತೆಗೆದು ಮೇಲೆ ಹಾಕ್ಬಿಟ್ಟು ಬಂದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಬೆಳಗ್ಗೆ ಸ್ವಲ್ಪ ಟೊಮೊಟೊ ಬಾತ್ ಇದೆ, ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಅನ್ನಕ್ಕೂ ಮತ್ತು ಚಪಾತಿಗೆ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಗುಂಡ್ಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಆ ಗುಂಡ್ಕಾಯಿ ಫ್ರೈ ಯಾವ ರೀತಿ ಮಾಡೋದು ಅನ್ನೋದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಗುಂಡ್ಕಾಯಿ ತಗೊಂಡಿದ್ದೀನಿ ಅರ್ಧ kg. ನಾನು ಇದಕ್ಕೆ ಮೊದಲಿಗೆ ಸ್ಟವ್ ಹಚ್ಚಿ ಪಾತ್ರೆ ಬಿಸಿ ಇಟ್ಟಿದ್ದೀನಿ. ಪಾತ್ರೆ ಬಿಸಿಯಾಗಿದೆ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಈರುಳ್ಳಿ. ಈರುಳ್ಳಿ ಫ್ರೈ ಆಗೋದ್ರಲ್ಲಿ ನಾನು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಚಿಕ್ಕ ಜಾರಲ್ಲಿ 5 ಪೀಸ್ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಈರುಳ್ಳಿ ಅರ್ಧ, ನಾನು ಅರ್ಧ ಫ್ರೈಗೆ ಹಾಕಿದ್ದೀನಿ, ಅರ್ಧ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಸ್ವಲ್ಪ, ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಮಸಾಲೆ ರುಬ್ಬಿದ್ದಾಯಿತು. ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಗುಂಡ್ಕಾಯಿ ಹಾಕ್ತಾಯಿದ್ದೀನಿ. ಗುಂಡ್ಕಾಯಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಅರ್ಧ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕೋದ್ರಿಂದ ಈ ಚಿಕನಲ್ಲಿರೋ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ನಾವು ಫ್ರೈ ಮಾಡಬೇಕಾದ್ರೇ ಅರಿಶಿನ ಹಾಕೋಬೇಕು. ಇದ್ರ ಮೇಲೆ ಏನು ಪ್ಲೇಟೆಲ್ಲ ಮುಚ್ಚಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಸ್ಮೆಲ್ಲೆಲ್ಲ ಬೇಯ್ದು ಅದು ಹಬೆನಲ್ಲಿ ಹೋಗ್ಬಿಡ್ಬೇಕು ಸ್ಮೆಲ್ಲೆಲ್ಲ. ಅದಕ್ಕೆ ಇದ್ರ ಮೇಲೆ ಯಾವ ಪ್ಲೇಟು ಮುಚ್ಚಬಾರ್ದು. ಸ್ವಲ್ಪ ಹಾಗೆ ಇದನ್ನು ಹುರ್ಕೋಬೇಕು. ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಮಸಾಲೆ ಲೈಟಾಗಿ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಹೆವಿ ಮಸಾಲೆ ಮಾಡ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮಸಾಲೆ ಹೋಗೋ ತನಕ ಹುರ್ಕೋಬೇಕು. ಫ್ರೈಯಾಗಿ ನೀರೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಎಣ್ಣೆ ಮೇಲೆ ಬಿಟ್ಕೊಳ್ತಾ ಬರ್ತಾಯಿದೆ. ಒಂದು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಬಿದಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಹಸಿ ಸ್ಮೆಲ್ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಗಟ್ಟಿ ಆಗ್ತಾ ಬಂದಿದೆ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿದಂಥ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನೇ ಹಾಕ್ತಾಯಿದ್ದೀನಿ. ಈಗ ನಾನು ನೀರು ಹಾಕಿದ ನಂತರ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾಯಿ ಬಗ್ಲುತ್ತಾಯಿತು. ಹೊರಗಡೆ ಬಂದೆ. ಹುಡುಗರು ಹೊರಗಡೆ ಹೋಗಿದ್ರೆಲ್ಲ ಬರ್ತಾಯಿದ್ದಾರೆ. ಮಕ್ಕಳು ಹೊರಗಡೆ ಹೋಗಿದ್ರೆಲ್ಲ ಮನೆಗೆ ಬಂದರು. ಒಂದು ಗಾಡಿ ನಿಲ್ಸಬಿಟ್ಟಿದ್ರು. ಅಮ್ಮ ಹೊರಗಡೆ ಹೋಗಿರೋದನ್ನ ಹೇಳ್ತಾವಳೆ. ಏನೇನು ತಿಂದ್ರಿ ಹೊರಗಡೆ? ಮಧುರಡೆ, ಐಸ್ ಕ್ರೀಮು, ಬಜ್ಜಿ ಬೋಂಡ.
ನೀರೆಲ್ಲ ಕಡಿಮೆ ಆಗ್ತಿದೆ, ಬೇಯ್ತಾ ಬಂದಿದೆ. ತಳ ಹಿಡ್ದಿಲ್ಲ. ಮಸಾಲೆ ಜಾಸ್ತಿ ಯೂಸ್ ಮಾಡಿಲ್ಲ ನಾನು, ಗರಂ ಮಸಾಲೆ ಎಲ್ಲ ಹಾಕಿಲ್ಲ. ಇದಕ್ಕೆ ಮಸಾಲೆ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಚಿಟ್ಕೊಳ್ತಾ ಇದ್ದೀನಿ. ಹೇಗಿದು ಟೊಮೊಟೊ ಬಾತ್ ಇನ್ನೂ ಇಷ್ಟಿದೆ ಬೆಳಗ್ಗೆದು. ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ. ಮಕ್ಕಳೆಲ್ಲ ಹೊರಗಡೆ ತಿನ್ಕೊಬಂದಿದ್ದಾರೆ, ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಾನು ಚಪಾತಿಗೆ ಯಾವುದೇ ರೀತಿ ಎಣ್ಣೆ ಹಾಕ್ತಾಯಿಲ್ಲ ಇವತ್ತು, ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿ ಉಬ್ಬಿ ಬಂದೈತೆ. ಪೂರಿ ಇದು ಕೂಡ ಉಬ್ಬಿ ಬಂದಿದೆ, ನೋಡ್ತಾ ಇರ್ಬೋದು. ನಾನು ಎಣ್ಣೆ ಹಾಕ್ತಾಯಿಲ್ಲ, ಪೂರಿ ಥರ ಬಂದೈತೆ ಚಪಾತಿ. ಮತ್ತೊಂದು ಚಪಾತಿ ಹಾಕ್ತಾಯಿದ್ದೀನಿ. ಪೂರಿನ ನಾವು ಕೈಯಲ್ಲಿ ಈ ರೀತಿ ತಿರುಗಿಸೋದ್ರಿಂದ ಚಪಾತಿನ ಪೂರಿ ರೀತಿ ಬರುತ್ತದು. ನೋಡ್ಬೋದು ಉಬ್ತಾ ಬರ್ತಾ ಇದೆ. ನಾನು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿ ಬರ್ತಾಯಿದೆ. ಹಿಟ್ಟನ್ನು ಅರ್ಧ ಗಂಟೆ ನೆನೆಸಿಟ್ಟರೆ ಸಾಕು, ಈ ರೀತಿಯಾಗಿ ಬರುತ್ತೆ. ಚಪಾತಿ ರೆಡಿಯಾಗಿದೆ, ಗ್ರೇವಿನೂ ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಫ್ಲೇವರ್ಗೆ. ನಮ್ಮ ಪುಟಾಣಿ ಊಟ ಇಡ್ತಾ ಇದ್ದೀನಿ. ಹಾಲು ಅನ್ನ ಹಾಕಿದ್ದೀನಿ, ಅವಳಿಗೆ ತಿಂತಾ ಇದ್ದಾಳೆ. ಕೊನೆಯದಾಗಿ ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ರೆಡಿಯಾಗಿದೆ, ಚಪಾತಿನೂ ಆಗಿದೆ. ಸೆಲ್ಫೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಪಾತ್ರೆ ಎಲ್ಲ ತೊಳೆಯೋಕ್ಕಾಗಿದ್ದೀನಿ. ಇಷ್ಟು ಪಾತ್ರೆ ಆಯ್ತು. ಈಗ ಮೊಸರು ಬಜ್ಜಿಗೆ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ 2 ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೊಸರು ಹಾಕಿ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಮೊಸರು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಬಜ್ಜಿ ರೆಡಿ ಆಯಿತು. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಊಟ ತಿನ್ನಲಿಕ್ಕೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಡಿಯರ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿ. ಅಷ್ಟೇ ನನ್ನ ಸಹಾಯ. ನಿಮಗೆ ಗೊತ್ತಿರೋವಂಥ ಅಡುಗೆಗಳಿದ್ರೆ ನನಗೆ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್ ಡಿಯರ್.